ನಮಸ್ಕಾರ ಸ್ನೇಹಿತರೆ, ಶೋಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ ಕೇಸ್ಗಳು, ಹೈ ಪ್ರೊಫೈಲ್ ಕೊಲೆ ಅಥವಾ ವಂಚನೆ ಪ್ರಕರಣಗಳ ಸುದ್ದಿಗಳಲ್ಲಿ ನೀವು ಮಾಫಿ ಸಾಕ್ಷಿ ಎಂಬ ಪದವನ್ನು ಪದೇ ಪದೇ ಕೇಳಿರ್ತೀರ. ಆದರೆ ನಿಜಕ್ಕೂ ಕಾನೂನಿನಲ್ಲಿ ಮಾಫಿ ಸಾಕ್ಷಿ ಎಂದರೆ ಏನು? ಒಬ್ಬ ಆರೋಪಿ ಮಾಫಿ ಸಾಕ್ಷಿಯಾದರೆ ಆತನಿಗೆ ಶಿಕ್ಷೆ ಆಗಲ್ವಾ? ಇದರಿಂದ ಕೇಸ್ಗೆ ಏನು ಲಾಭ? ಈ ಎಲ್ಲ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಕಾನೂನಿನ ಪ್ರಕಾರ ಮಾಫಿ ಸಾಕ್ಷಿ ಎಂದರೆ ಇಂಗ್ಲೀಷ್ನಲ್ಲಿ ಅಪ್ರೂವರ್, ತಪ್ಪೊಪ್ಪಿಗೆ. ಅಪರಾಧ ಕೃತ್ಯದಲ್ಲಿ ಸ್ವತಃ ಭಾಗಿಯಾಗಿದ್ದ ಒಬ್ಬ ಆರೋಪಿಯು ನಾನು ಈ ಅಪರಾಧದಲ್ಲಿ ಭಾಗಿಯಾಗಿದ್ದೆ, ಆದರೆ ಈ ಪ್ರಕರಣದ ಸಂಪೂರ್ಣ ಸತ್ಯವನ್ನು ನ್ಯಾಯಾಲಯದ ಮುಂದೆ ಹೇಳುತ್ತೇನೆ ಎಂದು ಮುಕ್ತವಾಗಿ ಒಪ್ಪಿಕೊಳ್ಳುತ್ತಾನೆ. ಪ್ರಾಸಿಕ್ಯೂಷನ್ ಸಾಕ್ಷಿ ಆತ ತನ್ನ ಜೊತೆಗಿದ್ದ ಇತರ ಆರೋಪಿಗಳು ವಹಿಸಿದ ಪಾತ್ರ, ಯೋಚಿಸಿದ ರೀತಿ ಹಾಗೂ ಅಪರಾಧದ ಸಂಪೂರ್ಣ ವಿವರಗಳನ್ನು ಕೋರ್ಟ್ಗೆ ನೀಡುತ್ತಾನೆ. ಕ್ಷಮಾದಾನ ನ್ಯಾಯಾಲಯವು ಆತ ನೀಡಿರುವ ಮಾಹಿತಿ ಮತ್ತು ಸಾಕ್ಷ್ಯ ಸಂಪೂರ್ಣ ಸತ್ಯವಾಗಿದೆ ಎಂದು ಖಚಿತಪಡಿಸಿಕೊಂಡು ಆತನಿಗೆ ಶಿಕ್ಷೆಯಿಂದ ವಿನಾಯಿತಿ ನೀಡುತ್ತದೆ. ನಿಮಗೆ ಅನಿಸ್ಬೋದು, ಅಪರಾಧ ಮಾಡಿದವನಿಗೆ ಹೇಗೆ ಕ್ಷಮೆ ಸಿಗ್ತದೆ ಅಂತ. ಹಲವು ಬಾರಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ನೇರ ಸಾಕ್ಷಿಗಳು ಸಿಗುವುದು ಕಷ್ಟವಾಗಿರುತ್ತದೆ. ಅಂತಹ ಸಮಯದಲ್ಲಿ ಮುಖ್ಯ ಸಂಚುಕೋರರಿಗೆ ಅಥವಾ ಪ್ರಮುಖ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಲು ಆ ತಂಡದಲ್ಲಿದ್ದ ಯಾರಾದರೊಬ್ಬರ ಸಾಕ್ಷಿ ಅತ್ಯಗತ್ಯವಾಗುತ್ತದೆ. ಆದರೆ ಇಲ್ಲೊಂದು ಪ್ರಮುಖ ಷರತ್ತಿದೆ. ಮಾಫಿ ಸಾಕ್ಷಿಯಾದ ವ್ಯಕ್ತಿ ಯಾವುದೇ ಸತ್ಯವನ್ನು ಮುಚ್ಚಿಡಬಾರದು. ಒಂದು ವೇಳೆ ಆತ ಸುಳ್ಳು ಸಾಕ್ಷಿ ಹೇಳಿದರೆ ಅಥವಾ ಸತ್ಯವನ್ನು ಮರೆಮಾಚಿದರೆ ನ್ಯಾಯಾಲಯ ನೀಡಿದ ಕ್ಷಮಾದಾನವನ್ನು ರದ್ದುಗೊಳಿಸಿ ಆತನ ವಿರುದ್ಧವೇ ಮರಳಿ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಲಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ತಮ್ಮ ತಪ್ಪನ್ನು ಒಪ್ಪಿಕೊಂಡು ಮುಖ್ಯ ಆರೋಪಿಗಳಿಗೆ ಶಿಕ್ಷೆಯಾಗಲು ಕಾನೂನಿಗೆ ನೆರವಾಗುವ ಸಾಕ್ಷಿಯೇ ಮಾಫಿ ಸಾಕ್ಷಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.